ಅಂದ್ರೆ ಗುರುಗಳೇ, ನಿಮ್ ಮಾತಿನ ಅರ್ಥ ಏನಂದ್ರೆ ನನ್ನ ಪುಟ್ಟ ಮಗು ವಿಜಯನಗರದಲ್ಲಿ ಇರುವುದರಿಂದ ವಿಜಯನಗರಕ್ಕೆ ಸಂಕಟ ಬಂದರೆ ಅದರಿಂದ ರಾಜ್ಯಕ್ಕೆ ಒಳಿತೇ ಆಗುತ್ತದೆಯೇ? ಹೌದು ಪಂಡಿತ ರಾಮಕೃಷ್ಣ. ಈಗ ನೋಡಿ, ಮಗುವಿನಿಂದಾಗಿ ನಿಮಗೆ ಒಳ್ಳೆಯದಾಗಿದೆ. ಮಗುವಿನ ಕಾರಣದಿಂದ ನಿಮ್ಮ ಕುಟುಂಬಕ್ಕೆ ಅರಮನೆಯಲ್ಲಿರುವಂತಾಗಿದೆ. ಮಗುವಿನಿಂದಾಗಿ ನಿಮಗೆ ಒಳ್ಳೆಯ ತಿನಿಸುಗಳು ಸಿಕ್ಕಿವೆ. ಮಗುವಿನಿಂದಾಗಿ ನಿಮಗೆ ಕುಡಿಯಲು ಸ್ನಾನ ಮಾಡಲು ಹಾಲು ಸಿಕ್ಕಿದೆ. ಇಂತಹ ನಿಮ್ಮ ಮಗು ವಿಜಯನಗರಕ್ಕೆ ದೌರ್ಭಾಗ್ಯ ಹೇಗಾಗುತ್ತಾನೆ? ಆದ್ರೆ ಗುರುಗಳೇ, ನೀವೇ ನಮ್ಮನ್ನು ನಗರದಿಂದ ಹೊರಗೆ ಕಳುಹಿಸಿದ್ದು. ಹಿಂತಿರುಗಲು ಸಹ ನಾವೇ ನಿಮ್ಗೆ ಹೇಳುತ್ತಿದ್ದೇವಲ್ಲ. ಪಂಡಿತ ರಾಮಕೃಷ್ಣ, ಕುಂಡಲಿಯ ಮೇಲೆ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರದು. ಆಸ್ಥಾನದ ಎಲ್ಲರ ಸಮ್ಮುಖದಲ್ಲಿ ನೀವೇ ಹೇಳಿಲ್ಲವೇ? ಈಗ ನೀವೇ ಹೇಳಿರುವ ಮಾತಿನ ಮೇಲೆ ನಿಮಗೇ ನಂಬಿಕೆ ಇಲ್ಲವೇ? ಅಂದರೆ ಗುರುಗಳೇ, ಆ ಹುಡುಗ ಭಾಗ್ಯಶಾಲಿ. ಹೌದು ಮಹಾರಾಜರೇ. ಅಂದರೆ ಆ ಹುಡುಗನನ್ನು ಸಾಮ್ರಾಜ್ಯಕ್ಕೆ ಕರೆತರಬೇಕು. ಹೌದು ಮಹಾರಾಜರೇ. ಅಂದರೆ ಆ ಹುಡುಗನನ್ನು ಈ ಕೂಡಲೇ ಆಸ್ಥಾನಕ್ಕೆ ಕರೆಸಬೇಕು. ಹೌದು ಮಹಾರಾಜರೇ. ಅಂದರೆ ಅವನನ್ನು ಅರಮನೆಯಲ್ಲಿ ಇರಲು ಅನುಮತಿ ನೀಡಬೇಕು. ಹೌದು ಮಹಾರಾಜರೇ. ಇಲ್ಲ ಮಹಾರಾಜರೇ, ಇಷ್ಟೊಂದು ಮಾಡುವ ಅವಶ್ಯಕತೆ ಇಲ್ಲ ಮಹಾರಾಜರೇ. ಮಗು ಅವರ ಮನೆಯಲ್ಲೇ ಇರಲಿ. ಆಗಲಿ, ಒಳ್ಳೆಯದು ಒಳ್ಳೆಯದು. ಆದರೆ ಕಡೆಯ ಪಕ್ಷ ನಾವು ಆ ಹುಡುಗನ ನಾಮಕರಣವನ್ನು ಅರಮನೆಯಲ್ಲಿ ಮಾಡಬಹುದು. ಅದನ್ನು ಮಾಡಬಹುದು ಮಹಾರಾಜರೇ, ಅವಶ್ಯವಾಗಿ ಮಾಡಬಹುದು. ತುಂಬಾ ಅದ್ದೂರಿಯಾಗಿ ಮಾಡಬಹುದು. ರಾಜ ವೈಭವದಿಂದ ಮಾಡಬಹುದು ಮಹಾರಾಜರೇ. ಪಂಡಿತ ರಾಮಕೃಷ್ಣರೇ, ಮಹಾರಾಜರೇ, ನೀವು ಹೋಗಿ ಈ ಪಲ್ಲಕ್ಕಿಯಲ್ಲಿ ಕುಳಿತು ನೀವು ಹೋಗಿ ನಿಮ್ಮ ಮಗನನ್ನು ನಮ್ಮ ಈ ರಾಜಸಭೆಗೆ ಕರೆತನ್ನಿ. ಅವನ ನಾಮಕರಣ ಮಾಡೋಣ. ಧನ್ಯವಾದಗಳು ಮಹಾರಾಜರೇ, ಧನ್ಯವಾದಗಳು. ಗುರುಗಳೇ, ಬೇಗ ಸೋಲೊಪ್ಕೊಂಡ್ಬಿಟ್ರೆ ಈಗ ನಿಮ್ ಶತ್ರು ಮಗುವಿನ ನಾಮಕರಣದಲ್ಲಿ ಭಾಗವಹಿಸಿ ಇನ್ಯಾವ ಅವಮಾನ ಅನುಭವಿಸ್ಬೇಕು ಅಂತಿದ್ದೀರಾ? ನನ್ನ ಶಿಷ್ಯರೇ, ಕೆಲವು ಬಾರಿ ಶತ್ರುವನ್ನು ಗೆಲುವಿನಿಂದ ತಡೆಯುವುದು ಕೂಡ ದೊಡ್ಡ ಗೆಲುವೇ ಆಗಿರುತ್ತದೆ. ಈಗ ಪಂಡಿತ ರಾಮಕೃಷ್ಣನು ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಆತ ಮೊದಲಿದ್ದ ಜಾಗಕ್ಕೆ ಮತ್ತೆ ಬರುತ್ತಾನೆ. ಗುರುಗಳೇ, ಪಂಡಿತ ರಾಮಕೃಷ್ಣ ಅಂತೂ ಎಲ್ಲಾನು ಕಳ್ಕೊತಾರೆ, ಆದ್ರೆ ನಿಮ್ಗೇನ್ ಸಿಗತ್ತೆ? ಸಿಗುತ್ತೆ ಸಿಗುತ್ತೆ. ನಾಮಕರಣ ಮಾಡುವ ಅವಕಾಶ ನಮಗೆ ಸಿಗುತ್ತದೆ. ಆಗ ನೋಡೋಣ. ಮಗುವು ತನ್ನ ಹೆಸರಿನಿಂದಲೇ ಹೆದರುವಂತಹ ಹೆಸರನ್ನು ಇಡುತ್ತೇನೆ. ಆಗ ನನ್ನ ಬಗ್ಗೆ ಇವರಿಗೆ ತಿಳಿಯುತ್ತದೆ. ಅಮ್ಮ ಶಾರದಾ, ಬೇಗ ಬನ್ನಿ, ನಮ್ಗೆ ವಿಜಯನಗರಕ್ಕೆ ಹೋಗುವ ಅನುಮತಿ ಸಿಕ್ಕಿದೆ. ಎಬ್ಬಿಸ್ಬಿಟ್ಟೆ ಅಲ್ಲ, ಎಷ್ಟು ಕಷ್ಟಪಟ್ಟು ಮಲಗಿಸಿದ್ವಿ ನಾವು. ಒಂದು ಖುಷಿಯ ವಿಚಾರ ಹೇಳ್ಬೇಕು. ಖುಷಿಯ ವಿಚಾರ? ಏನ್ ವಿಷಯ ಅದು? ನಿನಗೆ ಈಗ ತಾನೇ ಮಗು ಹುಟ್ಟಿದೆ. ಇನ್ನೊಂದ್ ಮಗುನಾ? ಇಲ್ಲ ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ಓಹೋ, ಯಾವ ವಿಷಯ ಎಲ್ಲಿಂದ ಎಲ್ಲಿಗೆ ಎತ್ಕೊಂಡು ಹೋಗ್ತೀರಾ? ಒಂದ್ ಮಗುನೇ ಸಾಕು. ಮಹಾರಾಜರು ಸೈನ್ಯನ ಭರ್ತಿ ಮಾಡೋದಕ್ ನನ್ ಕಳ್ಸಿಲ್ಲ. ಏನ್ ನನ್ ಮಕ್ಳನ್ನ ಹುಟ್ಟಿಸಿ ಸೈನ್ಯ ಕಳ್ಸಕ್ ಮದುವೆ ಮಾಡ್ಕೊಂಡಿದ್ದೀನಾ? ಯಾಕೆ ಕಿರ್ಸ್ತಾ ಇದ್ದೀರಾ? ಯಾಕೆ ಕಿರ್ಸಾಡ್ತಾ ಇದ್ದೀರಾ? ನಾನ್ ಏನ್ ಹೇಳ್ತಿದ್ದೀನಂದ್ರೆ, ನಾವು ಮತ್ತೆ ಮನೆಗೆ ವಾಪಸ್ ಹೋಗ್ಬೋದು. ಇಲ್ಲ, ಏನಿಲ್ಲ, ನಾವು ಕಷ್ಟಪಟ್ಟು ಮಾಡ್ಕೊಂಡಿರೋ ಮನೆಗೆ ವಾಪಸ್ ಹೋಗೋ ಅವಕಾಶ ಸಿಗ್ತಿದೆ. ಎಲ್ಲಿ ನಮ್ಮ ಆಸೆ ಕನಸುಗಳು ಆತ್ಮನೆ ಕೂಡಿದೆ. ನಾನೇನೋ ನಿಮ್ಮೆಲ್ಲರಿಂದ ಏನೋ ಕಿತ್ಕೊಳ್ತಿದ್ದೀನಿ ಅನ್ನೋ ರೀತಿ ವರ್ತಿಸ್ತಿದ್ದೀರಿ. ಏನಾಗಿದೆ ನಿಮ್ಗೆ? ಎಷ್ಟು ವರ್ಷದಿಂದ ಅದೇ ಆಸ್ಥಾನದಲ್ಲಿ ಸಲಹೆಗಾರನಾಗಿಯೇ ಇದೆಯಾ? ಇಷ್ಟು ವರ್ಷ ಆದ್ಮೇಲೆ ನಮಗೆ ಈಗ ಸೌಲಭ್ಯಗಳೆಲ್ಲ ಸಿಕ್ಕಿದೆ. ಅದು ನೋಡಿ ಖುಷಿ ಪಡೋದಲ್ವೇ? ಇಷ್ಟ ಐಷಾರಾಮಿ ಜೀವನ, ಅರಮನೆಯಂತಹ ಮನೆ, ಈ ವಜ್ರ ಬಂಗಾರ. ಹೌದು ರಾಮ, ಇಷ್ಟೊಂದೆಲ್ಲ ಐಷಾರಾಮಿ ಜೀವನ ಬಿಟ್ಬಿಟ್ಟು ಆ ಹಳೆ ಮನೆಗೆ ಹೋಗೋದು ಮತ್ತೆ ಅಲ್ಲೇ ಇರೋದು ಅಂದ್ರೆ ನಮಗೂ ಇಷ್ಟ ಇಲ್ಲ. ಹೌದು ಅಮ್ಮ. ಈ ಮನೇಲಿ ಎಷ್ಟು ಪರ್ದೆಗಳಿದೆಯೋ ಅದಕ್ಕಿಂತ ಹೆಚ್ಚಿನ ಪರ್ದೆ ನಿಮ್ಮಿಬ್ರು ಕಣ್ಗಳನ್ನ ಮುಚ್ಚಿದೆ. ಆ ಬೆಳ್ಳಿ ಚಿನ್ನ ವಜ್ರ ಎಲ್ಲ ನಕಲಿ. ಅರೆ ನೀನು ಗುಂಡಪ್ಪ ಎಲ್ಲವನ್ನು ಗುಡಿಸಿ ಗುಡಿಸಿ ಒಟ್ ಮಾಡ್ಕೊಂಡು ನಿನ್ ದಿಮ್ಮನ್ ಕೆಳಗೆ ಇಟ್ಕೊಂಡಿದ್ಯಲ್ಲ, ಅದೆಲ್ಲ ನಕಲಿ ಕಣೋ ಗುಂಡಪ್ಪ. ಸರಿ ಹೋಯ್ತು. ನಾನು ಈ ಚಿನ್ನ ಎಲ್ಲ ಬಲಸ್ಕೊಂಡು ದೊಡ್ಡ ಗಂಟೆ ಮನೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದ್ರಲ್ಲೇ ಖುಷಿ ಆಗಿಲ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಈ ಲಾಮ್ನಿಂದ ನನ್ ಕನ್ಸಿನ ಮರ ಎಲ್ಲ ಹಾಳಾಗೋಯ್ತು. ಅಯ್ಯೋ, ಅತಿ ಆಸೆ ಕನ್ಸ್ಗಳು ಯಾವತ್ತೂ ನಿಜ ಆಗಲ್ಲ, ಗೊತ್ತಾಯ್ತಾ? ಆದ್ರೆ
ಆದ್ರೆ ಮಹಾರಾಜರು ನಮ್ಗೆ ನಕಲಿ ಬಂಗಾರನ್ ಯಾಕೆ ಕೊಡ್ತಾರೆ? ಮಹಾರಾಜರು ನಮ್ಗೆ ನಕಲಿ ಚಿನ್ನ ಕಳ್ಸಿಲ್ಲ. ಮಹಾರಾಜರು ಊಟದ ಪದಾರ್ಥಗಳನ್ನು ಮಾತ್ರ ಕಳ್ಸಿದ್ರು. ನಕಲಿ ವಸ್ತುಗಳನ್ನೆಲ್ಲ ಮಂತ್ರಿಗಳಿಗೆ ಹೇಳಿ ನಾನೇ ತರಿಸಿದ್ದು, ಗುರುಗಳಿಗೆ ತೋರ್ಸೋದಕ್ಕೆ. ಅವರು ನನ್ ಮಗುನ ಅಪಶಕುನ ಅಂದಿದ್ರಲ್ವಾ, ಅದ್ರ ಪ್ರತಿಕಾರ ತೀರ್ಸ್ಕೊಳ್ಳೋದಕ್ಕೆ. ಒಪ್ಕೊಂಡೆ ಅಪ್ಪ. ನನ್ನ 7.5 ವರ್ಷ ಶನಿಕಾಟನ ತಪ್ಸಕ್ಕೆ ನಿಂಗೆ 7.5 ದಿನಾನೂ ಆಗ್ಲಿಲ್ಲ. ಈ ಮನೆ ಅಂತೂ ನಿಜವಾದೇ ಅಲ್ವಾ? ನಾವು ಇಲ್ಲೇ ಇರ್ತೀವಿ. ಏನಿಲ್ಲ ಇರೋದು, ನಮ್ ಮನೆ ಚಿಕ್ಕದಿದ್ರು ದೊಡ್ಡದಿದ್ರು ನಮ್ ಮನೆನೇ ಆಗಿರತ್ತೆ. ಬೇರೆಯವ್ರ ಮನೆ ಹೇಗೆ ಇದ್ರು ಅದು ನಮ್ಮ ಮನೆ ಆಗೋದಕ್ ಸಾಧ್ಯ ಇಲ್ಲ. ಅದೆಲ್ಲ ನನಗ್ ಗೊತ್ತಿಲ್ಲ ರಾಮ. ದೊಡ್ಡ ಜನ ದೊಡ್ಡ ಮನೇಲೇ ಇರ್ತಾರೆ ಅನ್ನೋದು ಮಾತ್ರ ನನಗ್ ಗೊತ್ತಿದೆ. ನನ್ ಮಗನ್ನ ನಾನು ನಿಮ್ಗಿಂತ ದೊಡ್ಡ ಮನುಷ್ಯನ್ ಮಾಡ್ಬೇಕು. ಅದಕ್ಕೆ ನಾನ್ ಇಲ್ಲೇ ಇರ್ತೀನಿ. ಅಪ್ಪ, ಶಾರದಾನ್ ಇವತ್ವರ್ಗೂ ನಿಂಗೆ ಒಪ್ಸಕ್ ಆಗಿದ್ಯಾ? ಇವತ್ತೇನೋ ಒಪ್ಸಕ್ ಹೊರಟಿದ್ಯಲ್ಲ. ಏನಕ್ಕೆ ಹಠ ಮಾಡ್ತಿದ್ಯಾ? ಇವತ್ತಲ್ಲ ನಾಳೆ ನಾವು ಇಲ್ಲಿಂದ ಹೋಗ್ಲೇಬೇಕಲ್ಲ. ಇಲ್ಲಿದ್ದು ನಿಮ್ಮ ಅಭ್ಯಾಸಗಳೆಲ್ಲ ಹಾಳಾಗ್ತಿದೆ. ನಿಮ್ಮ ಅಭ್ಯಾಸಗಳು ಹಾಳಾದ್ರೆ ನಿಮ್ಮ ಆರೋಗ್ಯನೂ ಹಾಳಾಗತ್ತೆ. ನೀವೇ ಯೋಚಿಸಿ, ನಿಮ್ಮ ಆರೋಗ್ಯ ಹಾಳಾಗೋದ್ರೆ ಮಗುನ್ ಹೇಗ್ ನೋಡ್ಕೋತೀರಾ? ಅದು ಅಲ್ದೆ ದೊಡ್ಡ ಮನೆಯಲ್ಲಿ ಪರಿವಾರದ ನಡುವೆ ಮನಸ್ತಾಪ ಹೆಚ್ಚಾಗತ್ತೆ. ಮನಸ್ತಾಪ ಹೆಚ್ಚಾದ್ರೆ ದೂರ ಆಗ್ತೀವಿ. ನಮ್ಮನೇಲಿದ್ರೆ ದೂರ ಆಗಲು ಸಾಧ್ಯವೇ ಇಲ್ಲ. ಅಲ್ಲಿ ಸಂಪೂರ್ಣ ಪರಿವಾರ ಒಟ್ಟಿಗೆ ಇರ್ತೀವಿ, ಎಲ್ಲರ ಸುಖ ದುಃಖಗಳನ್ನ ಹಂಚ್ಕೊಂಡು. ಅಲ್ವಾ ಅಮ್ಮ? ಅಪ್ಪ, ನನಗ್ ಬರೀ ಲಂಗೋಟಿ ಒದ್ದೆ ಮಾಡಕ್ ಬರುತ್ತೆ. ಅಪ್ಪ, ನೀವ್ ಈ ತರ ಎಲ್ಲ ಮಾತಾಡಿ ನನಗೆ ಕಣ್ಣೀರ್ ಬರಿಸ್ತಾ ಇದ್ದೀರಾ. ಶಾರದಾ, ಅಮ್ಮ, ಗಂಟೆ ಚಿಕ್ಕಪ್ಪ, ನೀವು ಅರ್ಥ ಮಾಡ್ಕೊಳ್ಳಿ. ಮನೆ ಅಲ್ಲ, ಮನ್ಸು ದೊಡ್ಡದಾಗಿರ್ಬೇಕು. ಅವಾಗ್ಲೇ ಎಲ್ಲರೂ ಖುಷಿ ಖುಷಿಯಿಂದ ಇರಕ್ಕಾಗತ್ತೆ. ನಡೀರಿ ಹೋಗೋಣ. ಇದಪ್ಪ ನಮ್ ಕೋಲಜ್ಜಿ ಅಂದ್ರೆ. ಮಹಾರಾಜರೇ, ಹೆಸರು ಒಬ್ಬ ವ್ಯಕ್ತಿಯನ್ನು ತಿಳಿದುಕೊಳ್ಳಲು ಅಥವಾ ಕರೆಯಲು ಒಂದು ಪದ ಮಾತ್ರವಲ್ಲ. ಹೆಸರು ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಒಂದು ಆಧಾರ ಸ್ತಂಭವಾಗಿದೆ. ಇಂದು ಪಂಡಿತ ರಾಮಕೃಷ್ಣ ಹಾಗೂ ಅವರ ಧರ್ಮಪತ್ನಿ ಶಾರದಾ ದೇವಿಯವರ ಮಗುವಿನ ನಾಮಕರಣಕ್ಕಾಗಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇಂದು ಆ ಮಗುವಿನ ವಿಶೇಷವಾದ ದಿನ. ಏಕೆಂದರೆ ಅದೇ ಹೆಸರಿನಿಂದ ಆ ಮಗು ಕರೆಯಲ್ಪಡುತ್ತದೆ ಹಾಗೂ ಗುರುತಿಸಲ್ಪಡುತ್ತದೆ. ಹಾಗಾಗಿ ನಾಮಕರಣವನ್ನು ಕುಂಡಲಿಯ ಅನುಸಾರ ಮಾಡಬೇಕು. ಕ್ಷಮಿಸಿ ಗುರುಗಳೇ, ಆದರೆ ಕುಂಡಲಿಯ ಯಾವ ಅಗತ್ಯವೂ ಇಲ್ಲ. ಬಾಲಕ ಭಾಗ್ಯಶಾಲಿ ಎಂದು ಸಿದ್ಧವಾಗಿದೆ. ವಿಜಯನಗರಕ್ಕೂ ಇವನು ಭಾಗ್ಯಶಾಲಿ. ಈ ಹುಡುಗನ ನಾಮಕರಣವನ್ನು ನಾವು ಘೋಷಿಸುತ್ತಿದ್ದೇವೆ. ನಾಮಕರಣ ಬಾಲಕನದ್ದಾಗಿರುವುದರಿಂದ ಅವನ ಹೆಸರನ್ನೂ ಕೂಡ ಅವನೇ ನಿರ್ಧರಿಸುವ. ನಾನ್ ಚಿಕ್ಕ ಮಗು ಆಗಿದ್ರು ನನ್ನ ಹೆಸರನ್ನ ನಾನೇ ನಿರ್ಧಾರ ಮಾಡ್ತೀನಿ. ತಿಳಿತಾ? ನನ್ನ ಹೆಸರನ್ನ ನಿರ್ಧಾರ ಮಾಡಕ್ಕೆ ನನಗೆ ಅಧಿಕಾರ ಇದೆ. ಮಹಾರಾಜರೇ, ಆದರೆ ಈ ಮಗು ಇನ್ನೂ ಎಳೆಯ ವಯಸ್ಸಿನದು. ಆದರೆ ನಮಗೆ ಹೇಗೆ ತಿಳಿಯುತ್ತದೆ ಮಗುವಿಗೆ ಯಾವ ಹೆಸರು ಇಷ್ಟವಾಯಿತೆಂದು? ಸರಳ ಮಂತ್ರಿಗಳೇ, ಅತ್ಯಂತ ಸರಳ. ಈ ಬಾಲಕ ಯಾರನ್ನು ನೋಡುವನೋ ಆ ವ್ಯಕ್ತಿ ತನಗೆ ಇಷ್ಟವಾದ ಹೆಸರಿನಿಂದ ಮಗುವನ್ನು ಕರೆಯುವನು. ಬದಲಿಗೆ ಈ ಬಾಲಕ ನಕ್ಕನೆಂದಾದರೆ ಈ ಬಾಲಕನಿಗೆ ಆ ಹೆಸರು ಇಷ್ಟವಾಗಿದೆ ಎಂದು ನಿಶ್ಚಯಿಸೋಣ. ಸರಿಯಾಗಿ ಹೇಳಿದ್ರಿ ಮಹಾರಾಜರೇ. ವಾ, ಈ ಸಭೆಯಲ್ಲಿ ಬುದ್ಧಿವಂತರು ಅಂತ ಯಾರಾದ್ರೂ ಇದ್ರೆ ಅದ್ ನೀವು ಮಾತ್ರ ಮಹಾರಾಜ್ರೆ. ನನ್ನ ಹಾಗೆ. ಈಗ ಆರಂಭಿಸೋಣ. ಈಗ ನಾವು ಮೊದಲ ಅವಕಾಶವನ್ನು ಅತ್ಯಂತ ಪೂಜ್ಯರಾಗಿರುವವರಿಗೆ ನೀಡೋಣ. ಒಂದು ಮಗುವಿಗೆ ಪೂಜನೀಯವಾಗಿರುವುದು ಅದರ ತಾಯಿ. ಗುರುಗಳೇ, ಮಹಾರಾಜರು ಪೂರ್ತಿ ಮಾತನ್ ಕೇಳದೆ ಲಗಾಮಿಲ್ದೇ ಇರೋ ಕುದುರೆ ತರ ಓಡ್ ಬರ್ತೀರಾ. ಹಿಂದೆ ಬನ್ನಿ. ಯಾಕೆ ಆ ಸ್ಥಾನದಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡಿಸ್ಕೋತೀರಾ? ಮಹಾರಾಜರೇ, ನಾವು ಕೂಡ ಇದನ್ನೇ ಹೇಳಲು ಬಂದೆವು, ಆದರೆ ನೀವೇ ಅದನ್ನು ಮೊದಲು ಹೇಳಿಬಿಟ್ರಿ. ಇಲ್ಲೇನ್ ಓಟದ ಸ್ಪರ್ಧೆ ನಡೀತಾ ಇದ್ಯಾ? ಯಾವಾಗ ನೋಡು ಓಡ್ ಬರ್ತಾರೆ. ಇಲ್ಲಿ ನಾಮಕರಣ ನಡೀತಾ ಇದೆ. ಒಂದ್ಸಲ ನನ್ ನಾಮಕರಣ ಆಗೋಗ್ಲಿ, ನಿನ್ ಹೆಸರನ್ನ ಅಳ್ಸಾಕ್ಬಿಡ್ತೀನಿ. ನಾನ್ ಯಾರಂತ ಗೊತ್ತಲ್ವಾ? ಪಂಡಿತ ರಾಮಕೃಷ್ಣನ ಮಗ. ಬನ್ನಿ ಶಾರದಾ ದೇವಿಯವರೇ.
ನನ್ನ ಮುದ್ದು ಕೂಸು ಬಾಲಗೋಪಾಲ. ನಮ್ ಲಾಮನ್ ಮಗ ನನ್ನನ್ ಹೆಸಲಿಡೋದೇ ಕಲಿತಿದ್ದಾನೆ. ನನ್ನ ಪ್ರೀತಿಯ ಬಲ್ಲಾಮ. ನಿನ್ ಮೇಲೆ ನಂಗೆ ಕರುಣೆ ಇದೆ ಅಂದ್ ಮಾತ್ರಕ್ಕೆ ನೀನ್ ಹೇಳೋ ಹೆಸರಲ್ಲ ನಾನು ಒಪ್ಕೊಳ್ಳಲ್ಲ. ನೀನ್ ಯಾವ ಹೆಸರು ಕೊಡದೇ ಇದ್ರೇನೆ ಒಳ್ಳೇದು. ಅರ್ಥ ಆಯ್ತಾ ಗಂಟೆ ಚಿಕ್ಕಪ್ಪ? ನೋಡೋ ಮೂರ್ಖ. ವಾ, ನಿನ್ನ ಈ ರಾಜ್ಯದ ರಾಣಿ ಅಂತ ಯಾರು ಹೇಳ್ತಾರೆ? ನೀನ್ ನನ್ನ ಹೃದಯನ್ ಕೇಳು. ನೀನು ಸೌಂದರ್ಯದ ರಾಣಿ. ಇವನು ನಮ್ಮ ಚಿನ್ನಪ್ಪ. ನೀ ನನ್ನ ಹೆಸರು ಕೂಗ್ತಾ ಇದ್ರೇನೆ ನನಗೊಂದು ಹಾಡು ಕೇಳ್ದಂಗಿದೆ. ಆಹಾ, ನಾನಂತೂ ಕಳ್ದೆ ಹೋಗ್ಬಿಟ್ಟೆ. ಇವನು ನಮ್ಮ ಧನಿಯಾ ರಾಮ, ಮೆಣಸು ಕುಮಾರ, ಹಳದಿ ಬಾಬು. ನೀನಾದ್ರೂ ನನ್ಗೋಸ್ಕರ ಮನ್ಸಿಂದ ಹೆಸರಿಡ್ತೀಯ ಅನ್ಕೊಂಡೆ. ಆದ್ರೆ ನೀನಂತೂ ಮಸಾಲ ಡಬ್ಬದಿಂದ ಆಚೆನೆ ಬರಲ್ವಲ್ಲ. ಈಗ ನಮ್ಮ ಸಾರಥಿ ಮಹಾರಾಜರೇ, ಗುರುಗಳೇ 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 ಗುರುಗಳೇ, ಮಗು ನನ್ನನ್ನು ನೋಡಿದ್ದು ನಿಮ್ಮನ್ನಲ್ಲ. ಹೌದೇ? ನೀವು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ನೋಡಿ ನೋಡಿ ನೋಡಿ. ನಮ್ಮ ಪ್ರೀತಿಯ ಸುವಿಚಾರ ಸ್ವಾಮಿ. ನಗು ಪುಟ. ಜೀವನ ಶುರು ಆಗಿರೋದೇ ಈಗ. ಇವ್ರಾಗ್ಲೇ ಮೋಕ್ಷದ ಬಗ್ಗೆ ಮಾತಾಡ್ತಿದ್ದಾರೆ. ನಾನ್ ಯಾವಾಗಾದ್ರೂ ಸನ್ಯಾಸಿ ಆಗ್ಬೇಕು ಅನ್ಕೊಂಡಾಗ ಈ ವಿಷಯದ ಬಗ್ಗೆ ಯೋಚನೆ ಮಾಡ್ತೀನಿ. ಇನ್ಯಾರು ಉಳ್ದಿದಾರಪ್ಪ? ಕಪ್ಪೆ ತರ ಎಷ್ಟೇ ಜಿಗ್ದಾಡು, ನನ್ಗೆ ಹೆಸರಿಡೋ ಅವಕಾಶ ನಿನ್ಗಂತೂ ಕೊಡಲ್ಲ. ಈಗ ನಮ್ಮ ಸರದಿ. ಪ್ರಭುವಿನ ಪ್ರಸಾದದ ರೂಪದಲ್ಲಿ ನಿಮಗೆ ಈ ಮಗು ಬಂದಿದೆ ರಾಮಕೃಷ್ಣರೇ. ಹೀಗಾಗಿ ನನ್ನ ಪ್ರಕಾರ ಈ ಮಗುವಿನ ಹೆಸರು ಪ್ರಭುದೇವನಾಗಬೇಕು. ಪಂಡಿತ ಪ್ರಭುದೇವ. ಇವತ್ತು ಗುರುಗಳಿಗೆ ಅವಕಾಶನೇ ಸಿಗಲ್ಲ ಅನ್ಸುತ್ತೆ. ನಿಲ್ಲಿ ಮಹಾರಾಜರೇ, ನಾವು ಪಂಡಿತ ರಾಮಕೃಷ್ಣನಿಗಿಂತ ಹಿರಿಯರು. ಹಾಗಾಗಿ ಅವರಿಗಿಂತ ಮೊದಲು ನಮಗೆ ಅವಕಾಶ ದೊರಕಬೇಕು. ಆದರೆ ಗುರುಗಳೇ, ಈ ಮಗು ನಿಮ್ಮನ್ನಲ್ಲ, ಪಂಡಿತ ರಾಮಕೃಷ್ಣರನ್ನ ನೋಡಿದ್ದು. ಮಹಾಮಂತ್ರಿಗಳೇ, ಇದು ಚಿಕ್ಕ ಮಗು, ಮುಗ್ಧ ಮಗು. ಅದಕ್ಕೆ ಹೇಗೆ ತಿಳಿಯುತ್ತದೆ ಯಾರು ದೊಡ್ಡ ಪಂಡಿತ, ಯಾರು ಚಿಕ್ಕ ಪಂಡಿತ, ಯಾರು ಪೂಜ್ಯ ಪಂಡಿತ ಎಂದು? ವ್ಯರ್ಥದ ಪ್ರವಚನ ಕೊಡ್ಬೇಡ ತಾತಾಚಾರ್ಯ. ಹೊಟ್ಟೆ ಒಳಗಿದ್ದಾಗ್ಲೇ ನಾನು ಎಷ್ಟು ಗ್ರಂಥಗಳ ಬಗ್ಗೆ ಕೇಳಿದಿನೋ ಅಷ್ಟು ಗ್ರಂಥಗಳನ್ನ ನೀವು ನೋಡೇ ಇಲ್ಲ. ಮಹಾರಾಜರೇ, ಮೊದಲು ಗುರುಗಳಿಗೆ ಅವಕಾಶ ನೀಡಬೇಕು. ಬನ್ನಿ ಗುರುಗಳೇ. ಒಳ್ಳೆಯದು. ಗುರುಗಳೇ, ಹೇಳಿ ಮಹಾರಾಜರೇ. ಅಪ್ಪ,
ನಿಮ್ಮ ಅವಕಾಶನ ಬೇರೆಯವ್ರಿಗೆ ಯಾಕೆ ಕೊಡ್ತಾ ಇದ್ದೀರಾ? ಹಾಗಾದ್ರೆ ನೀವು ಇದುವರೆಗೂ ನನ್ಗೆ ಯಾವ ಹೆಸರು ಯೋಚನೆ ಮಾಡಿಲ್ವಾ? ನೀವ್ ಸೋಂಬೇರಿ ಅಂತ ನನಗೆ ಗೊತ್ತು, ಆದ್ರೆ ಇಷ್ಟೊಂದು ಸೋಂಬೇರಿ ಅಂತ ಗೊತ್ತಿರ್ಲಿಲ್ಲ. ಮಹಾರಾಜರೇ, ನಮ್ಮ ದಿವ್ಯ ದೃಷ್ಟಿಯ ಪ್ರಕಾರ ಈ ಮಗುವಿನ ಹೆಸರು ಭಾ ಇಂದ ಪ್ರಾರಂಭವಾಗಬೇಕು. ಅದೇ ಈ ಮಗುವಿಗೆ ಒಳಿತು. ಹಾಗಾಗಿ ನಾವು ಈ ಮಗುವಿನ ಹೆಸರನ್ನು ಭೂತರಾಜ ಎಂದು ಇಡುತ್ತೇವೆ. ಅಯ್ಯೋ ತಾತ, ನಿನ್ನಿಂದ ಇದೇ ತರ ಹೆಸರನ್ನೇ ಅಪೇಕ್ಷಿಸಿದ್ದೆ. ನೀನ್ ಹೇಳೋ ಹೆಸರು ನಿನ್ ಮುಖಕ್ಕಿಂತ ಭಯಂಕರವಾಗಿರತ್ತೆ ಅಂತ ನಂಗೆ ಗೊತ್ತಿತ್ತು. ಮಗು ಭೂತರಾಜ. ನಗು ನಗು ನಗು. ಭೂತನಾಗೇ ನನ್ನನ್ನು ನೋಡುತ್ತೀಯಲ್ಲವೇ? ಆದ್ದರಿಂದಲೇ ನಿನ್ನ ಹೆಸರನ್ನು ಭೂತರಾಜ ಎಂದು ಇಟ್ಟಿದ್ದು. ಅಯ್ಯೋ ತಾತಾಚಾರ್ಯ, ಎಂತ ಹೆಸರಿಟ್ಟೆ ನನ್ಗೆ? ಭೂತರಾಜ ಅನ್ಕೊಂಡು ಗಂಟ್ಲು ಹರ್ಕೋತಿದ್ಯಲ್ಲ. ಭೂತರಾಜರಂದ್ರೆ ಎಷ್ಟು ದೊಡ್ಡ ಮಹಿಮೆಯುಳ್ಳ ದೇವ್ರು ಅಂತ ನಿಮಗ್ ಗೊತ್ತಿಲ್ಲ. ಅಯ್ಯೋ ನಗು, ನಕ್ಕರೆ ನಿನಗೆ ಆ ಹೆಸರು ದೊರಕುವುದು. ನೀನು ಹೋದ್ ಜನ್ಮದಲ್ಲಿ ಕೋತಿ ಆಗಿದ್ದ ಕಪ್ಪೆ ಆಗಿದ್ದ ಅಂತ ಗೊತ್ತಾಗ್ತಾ ಇಲ್ಲ. ಕಪ್ಪೆ ತರ ಜಿಗಿತಾ ಇದ್ಯಾ, ಆದ್ರೆ ನಿನ್ ಮುಖ ಮಾತ್ರ ಕೋತಿ ತರ ಇದೆ. ಸಾಕ್ ನಿಲ್ಸು, ನಂಗ್ ತಡ್ಕೊಳಕ್ ಆಗ್ತಾ ಇಲ್ಲ. ನೀನ್ ಹೀಗೆ ಆಡ್ತಾ ಇದ್ರೆ ನನಗ್ ಹೆಸರಿಡೋ ಮೊದ್ಲು ನಿನ್ ಹೆಸರನ್ನ ಹಾಳ್ ಮಾಡ್ಬಿಡ್ತೀನಿ. ತಂದೆ, ಅಳು ನಿಲ್ಸ್ಬಿಟ್ಟ. ಪಂಡಿತ ರಾಮಕೃಷ್ಣರೇ, ನಿಮ್ಮ ಮಗ ನಿಮಗೆ ಮತ್ತೆ ಅವಕಾಶ ನೀಡಿದ್ದಾನೆ. ನಿಮ್ಮ ಮಗನಿಗೆ ಯಾವ ಹೆಸರನ್ನು ಆಯ್ಕೆ ಮಾಡಿದ್ದೀರಿ? ನನ್ನ ಮಗುವಿನ ಜನ್ಮದಿಂದ ನನ್ನ ಜೀವನದಲ್ಲಿ ಸೂರ್ಯ ಉದಯಿಸಿದ್ದಾನೆ. ನನ್ನ ಬಾಳಿಗೆ ಬೆಳಕು ತಂದಿದ್ದಾನೆ. ಇವನೇ ನನ್ನ ಬದುಕಿನ ಉದ್ದೇಶ ಮಹಾರಾಜರೇ. ನನ್ನದೇ ಪುನರ್ಜನ್ಮ ಎಂದು ನನಗೆ ಅನಿಸುತ್ತದೆ ಮಹಾರಾಜರೇ. ಪ್ರತ್ಯಕ್ಷ ದೇವರಾದ ಆ ಸೂರ್ಯದೇವ, ಆ ಸೂರ್ಯನಿಗೆ ಅರ್ಘ್ಯ ಕೊಡದೆ ಯಾವ ಪಂಡಿತನ ದಿನವೂ ಶುರುವಾಗುವುದಿಲ್ಲ. ಆ ಸೂರ್ಯದೇವನ ಹೆಸರಾದ ಗುರುಗಳ ಮಾತಿನಂತೆ ನಾನು ಇವನ ಹೆಸರನ್ನು ಭಾ ಇಂದ ಭಾಸ್ಕರ ಎಂದು ನೇಮಿಸುತ್ತೇನೆ. ನನ್ನ ಮಗು ಭಾಸ್ಕರ ಒಂದು ದಿನ ಸೂರ್ಯನಂತೆ, ಇಡೀ ವಿಶ್ವಕ್ಕೆ ಸೂರ್ಯನಂತೆ ಪ್ರಜ್ವಲಿಸುತ್ತಾನೆ. ಅಯ್ಯೋ ಅಪ್ಪ, ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ? ನೀನ್ ನನ್ನ ಭರವಸೆಗಳಲ್ಲೇ ಪರ್ವತ ಏರಿಸ್ಬಿಟ್ಟೆ. ನಿನ್ನ ಮಗ ನಾನು, ನಿನ್ಗಿಂತ ಹೆಚ್ಚು ಪ್ರಸಿದ್ಧನಾಗ್ತೀನಿ. ಇದು ನಾನ್ ಕೊಡ್ತಿರೋ ಮಾತು. ಮಹಾರಾಜರೇ, ಮಗು ತನ್ನ ಹೆಸರನ್ನು ಒಪ್ಪಿಕೊಂಡಿತು. ಮಗು ನಗುತ್ತಿದೆ. ಅದ್ಭುತ. ಬಾಲಕ ತನ್ನ ಹೆಸರನ್ನು ಆಯ್ಕೆ ಮಾಡಿದ್ದಾನೆ. ಎಂದು ನಾವು ಘೋಷಿಸುತ್ತಿದ್ದೇವೆ, ಇನ್ನು ಮುಂದೆ ಈ ಬಾಲಕನ ಹೆಸರು ಪಂಡಿತ ಭಾಸ್ಕರ ಶರ್ಮಾ ಎಂದಿರಲಿ. ಈ ಭಾಸ್ಕರನ ಉದಯದಿಂದ ನಿಮ್ಮ ಸೂರ್ಯಾಸ್ತ ಆಗ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಇನ್ನು ನಿಮ್ಮ ಗತಿ ಏನು ಗುರುಗಳೇ?
ಹೋದ ರಾಜನು ತಂದು